ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಅನುಷಾ. ವೆಲ್ಕಮ್ ಟು ಮೈ ಟುಡೇಸ್ ಗಾರ್ಡನಿಂಗ್ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನಮ್ಮನೆ ಗಾರ್ಡನ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಂಡಿಯಾಲಿದ್ದಾಗ ನಮ್ಮ ಮನೇಲಿ ಸ್ವಲ್ಪ ಗಿಡಕ್ಕೆ ನೀರು ಹಾಕು ಅಂದ್ರೇ ಬೇಜಾರಾಗೋದು. ಅಯ್ಯೋ ಒಂದು ಕೆಲಸ ಬಂತಲ್ಲ ಅಂತ. ಅಮೇರಿಕಕ್ಕೆ ಬಂದು ಇಷ್ಟೊಂದು ವೆಜಿಟೇಬಲ್ಸ್ನ ಬೆಳೆಸ್ಬಿಡ್ತೀನಿ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಅಮೇರಿಕದಲ್ಲಿ ನಾವಿರೋ ಜಾಗದಲ್ಲಿ ಗ್ರೋವಿಂಗ್ ಸೀಸನ್ ಇರೋದೇ ಏಪ್ರಿಲಿಂದ ಅಕ್ಟೋಬರ್ ತನಕ. ಅದಾದಮೇಲೆ ಟೆಂಪ್ರೇಚರ್ ಡ್ರಾಪ್ ಆಗಿ ಎಲ್ಲ ಗಿಡಗಳು ಒಣಗೋಗ್ಬಿಡ್ತವೆ. ಹಾಗಾಗಿ ಈ 5-6 ತಿಂಗಳಲ್ಲಿ ಏನು ಬೇಕೋ ಅದನ್ನು ಗ್ರೋ ಮಾಡ್ಕೋಬೋದು. ಇಲ್ಲಿ ಇಂಡಿಯನ್ ವೆಜಿಟೇಬಲ್ ಸೀಡ್ಸ್ಗಳು ಅಷ್ಟು ಈಸಿಯಾಗಿ ಸಿಗಲ್ಲ. ಹಾಗಾಗಿ ಕೆಲವೊಂದು ವೆಬ್ಸೈಟ್ಗಳಿಂದ ನಾವು ಇಂಡಿಯಾಯಿಂದ ಆರ್ಡರ್ ಮಾಡ್ಕೋತೀವಿ. ಹಾಗೆ ಈ ವರ್ಷದ ವೆಜಿಟೇಬಲ್ ಸೀಡ್ನ ಹಾಗೆ ಪ್ರಿಸರ್ವ್ ಮಾಡಿಟ್ಕೊಂಡು ನೆಕ್ಸ್ಟ್ ಇಯರ್ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ತೀವಿ. ಮಾರ್ಕೆಟ್ಗೆ ಹೋಗಿ ತೊಗೊಂಬರೋ ವೆಜಿಟೇಬಲ್ಗಿಂತ ನಾವು ಮನೇಲಿ ಬೆಳೆಸೋಕೆ ಹೋದರೆ ಫರ್ಟಿಲೈಸರ್, ಸೀಡ್ ಅಂತ ಎಲ್ಲದಕ್ಕೂ ಸೇರಿ ಡಬಲ್ ಖರ್ಚೇ ಆಗುತ್ತೆ. ಆದರೆ ಆರೋಗ್ಯದ ದೃಷ್ಟಿಯಿಂದ ನೋಡಿದ್ರೆ ಮನೇಲಿ ಬೆಳೆಸ್ಕೊಂಡು ತಿನ್ನೋದೇ ಉತ್ತಮ ಅಂತ ಅನಿಸುತ್ತೆ. ಹಾಗೆ ಗಾರ್ಡನಿಂಗ್ ಹಾಬಿ ಒಳ್ಳೆ ಟೈಮ್ ಪಾಸ್ ಕೂಡ ಹೌದು.